ಕುಟುಂಬಿಕ ಜೀವನದ ಮಹತ್ವ ಮತ್ತು ಪ್ರೀತಿಯ ಮೌಲ್ಯವನ್ನು ಸಾರುವ ಒಂದು ಸುಂದರವಾದ ಕಥೆ ಇಲ್ಲಿದೆ. ಕಥೆಯ ಶೀರ್ಷಿಕೆ ಒಡೆದ ಕನ್ನಡಿ ಮತ್ತು ಜೋಡಿಸಿದ ಪ್ರೀತಿ. ಒಂದು ಸಣ್ಣ ಹಳ್ಳಿಯಲ್ಲಿ ಸೋಮಶೇಖರ್ ಎಂಬುವವರು ತಮ್ಮ ಪತ್ನಿ ಸುಮನ ಮತ್ತು ಇಬ್ಬರು ಮಕ್ಕಳಾದ ಆಕಾಶ್ ಮತ್ತು ಭೂಮಿಕಾ ಜೊತೆ ವಾಸವಾಗಿದ್ದರು. ಸೋಮಶೇಖರ್ ಒಬ್ಬ ಶಿಸ್ತಿನ ಮನುಷ್ಯ. ಆದರೆ ಕೆಲಸದ ಒತ್ತಡದಲ್ಲಿ ಮನೆಯವರ ಜೊತೆ ಪ್ರೀತಿಯಿಂದ ಮಾತನಾಡಲು ಸಮಯವೇ ಸಿಗುತ್ತಿರಲಿಲ್ಲ. ಮನೆಯೆಂದರೆ ಕೇವಲ 4 ಗೋಡೆಗಳು ಮತ್ತು ನಿಯಮಗಳ ಪಟ್ಟಿ ಎಂಬಂತಾಗಿತ್ತು. ಬದಲಾದ ಒಂದ ಸಂಜೆ. ಒಂದು ದಿನ ಆಕಾಶ್ ಆಟವಾಡುತ್ತಿರುವಾಗ ಮನೆಯಲ್ಲಿದ್ದ ಹಳೆಯ ಕಾಲದ ದೊಡ್ಡ ಅಲಂಕಾರಿಕ ಕನ್ನಡಿಯೊಂದು ಆಕಸ್ಮಿಕವಾಗಿ ಒಡೆದುಹೋಯಿತು. ಅದು ಸೋಮಶೇಖರ್ ಅವರಿಗೆ ಅವರ ತಂದೆ ನೀಡಿದ್ದ ನೆನಪಿನ ಕಾಣಿಕೆಯಾಗಿತ್ತು. ಆ ಶಬ್ದ ಕೇಳಿ ಸೋಮಶೇಖರ್ ಕೋಪದಿಂದ ಓಡಿಬಂದರು. ಮನೆಯಲ್ಲಿ ಮೌನ ಆವರಿಸಿತು. ಆಕಾಶ್ ಹೆದರಿಕೆಯಿಂದ ನಡುಗುತ್ತಿದ್ದನು. ಸೋಮಶೇಖರ್ ಬೈಯಲು ಬಾಯಿ ತೆರೆಯುವಷ್ಟರಲ್ಲಿ ಸುಮನ ಶಾಂತವಾಗಿ ಬಂದು ಅವರ ಕೈ ಹಿಡಿದು ಹೇಳಿದರು, ಕನ್ನಡಿ ಒಡೆದಿದೆ ನಿಜ, ಆದರೆ ಮಕ್ಕಳ ಮನಸ್ಸು ಒಡೆಯಬಾರದು. ವಸ್ತುಗಳನ್ನು ಮತ್ತೆ ಕೊಳ್ಳಬಹುದು ಅಥವಾ ಸರಿಪಡಿಸಬಹುದು, ಆದರೆ ಪ್ರೀತಿ ಮತ್ತು ನಂಬಿಕೆಯನ್ನು ಒಮ್ಮೆ ಕಳೆದುಕೊಂಡರೆ ಮರಳಿ ಪಡೆಯುವುದು ಕಷ್ಟ. ಹೊಸ ದೃಷ್ಟಿಕೋನ. ಆ ಮಾತು ಸೋಮಶೇಖರ್ ಅವರ ಕಣ್ಣು ತೆರೆಸಿತು. ಅವರು ಸಿಟ್ಟನ್ನು ನುಂಗಿ ಮನೆನನ್ನು ಹತ್ತಿರ ಕರೆದು, ನಿನಗೆ ಪೆಟ್ಟಾಗಲಿಲ್ಲವಲ್ಲವೇ ಎಂದು ಕೇಳಿದರು. ಆಕಾಶ್ ಅತ್ತುಬಿಟ್ಟನು. ಅಪ್ಪ ತನ್ನನ್ನು ಬೈಯುವ ಬದಲು ತನ್ನ ಕ್ಷೇಮ ವಿಚಾರಿಸಿದ್ದನ್ನು ಕಂಡು ಅವನಿಗೆ ಅಪ್ಪನ ಮೇಲೆ ಗೌರವ 100 ಮಡಿಯಾಯಿತು. ಅಂದಿನಿಂದ ಆ ಮನೆಯ ವಾತಾವರಣವೇ ಬದಲಾಯಿತು. ಕಥೆ ಸಾರುವ ಜೀವನ ಮೌಲ್ಯಗಳು. ಸಂವಹನ. ಕೋಪಕ್ಕಿಂತ ಸಂಯಮದ ಮಾತುಗಳು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತವೆ. ವಸ್ತುಗಳಿಗಿಂತ ವ್ಯಕ್ತಿ ಮುಖ್ಯ. ಪ್ರಪಂಚದ ಯಾವುದೇ ಬೆಲೆಬಾಳುವ ವಸ್ತುವು ಕುಟುಂಬದ ಸದಸ್ಯರ ನಡುವಿನ ಪ್ರೀತಿಗಿಂತ ದೊಡ್ಡದಲ್ಲ. ಕ್ಷಮೆ. ತಪ್ಪು ಮಾಡಿದಾಗ ದಂಡಿಸುವ ಬದಲು ಕ್ಷಮಿಸಿ ತಿದ್ದಿದಾಗ ಮಕ್ಕಳು ಹೆಚ್ಚು ಜವಾಬ್ದಾರಿಯುತವಾಗಿ ಬೆಳೆಯುತ್ತಾರೆ. ಐಕ್ಯತೆ. ಕಷ್ಟದ ಸಮಯದಲ್ಲಿ ಪರಸ್ಪರ ಬೆಂಬಲವಾಗಿ ನಿಲ್ಲುವುದೇ ನಿಜವಾದ ಕುಟುಂಬದ ಶಕ್ತಿ. ಮನೆಯಲ್ಲಿ ಸುಖವಿದ್ದರೆ ಜಗತ್ತೆಲ್ಲ ಸುಖವಾಗಿ ಕಾಣುತ್ತದೆ. ಪ್ರೀತಿಯೇ ಸಂಸಾರದ ಅಡಿಪಾಯ.